ನಮಸ್ತೆ ಎಲ್ಲರಿಗೂ. ಸೊ ಯುಗಾದಿ ಬರ್ತಾ ಇದೆ. ಇನ್ನು 6 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬರುತ್ತೆ ಮುಂದಿನ 6 ತಿಂಗಳುಗಳ ಒಳಗೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ ವಿತ್ ಯು, ಲೀವ್ ದ ರೆಸ್ಟ್. ಓಕೆ, ಪ್ರಯಾಣ ಹೋಗ್ಬೇಕು ಅನ್ಕೊಂಡಿದೀರಾ, ಆಗತ್ತೆ. ನಿಮ್ ಲೈಫು ಸಡನ್ ಆಗಿ ಊರ್ ಬಿಟ್ಬಿಟ್ಟಿರ್ತೀರಾ, ದೇಶ ಬಿಟ್ಬಿಟ್ಟಿರ್ತೀರಾ. ಕೆಲವ್ರಂತೂ ಬದಲಾವಣೆ ನೋಡಿರ್ತೀರಾ. ಪಾಸಿಟಿವ್ ಆಗಿ ಏನೋ ಒಂದು ಸುಮ್ನೆ ಖಾಲಿ ಕೂತಿರ್ತೀರಾ. ಹೀಗೆ ನಂತರನೇ ಇನ್ನೊಂದ್ ಸ್ವಲ್ಪ ಸಡನ್ ಆಗಿ ಒಂದ್ ಪೀರಿಯಡ್ ನೋಡಿದ್ರೆ ನೀವು ಬಿಸ್ನೆಸ್ ಪರ್ಸನ್ ಅಥವಾ ಏನೋ ಒಂದು ಓನರ್ ಎನರ್ಜಿಲಿ ಕೂತ್ಬಿಟ್ಟಿರ್ತಾರೆ. ಸೊ ಯಾರೋ ನಿಮ್ ಜೀವನಕ್ಕೆ ಬರ್ಬೇಕು ಅನ್ನುವಂತ ಸಮಯ ಸಂದರ್ಭನ ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಬಟ್ ಈಗ ನೀವು ಆಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಒಂದು ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಲೈಫಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದ್ರ ಕಡೆ ಫೋಕಸ್ ಮಾಡಿ, ನಿಮ್ಮ ವಿಚಾರ ನಿಮ್ಗೆ ಸರಿ ಅನ್ಸಿದ್ದನ್ನ ನೀವು ಮಾತ್ರ ಮಾಡಿ ಮುಂದುವರಿರಿ ಜೀವನದಲ್ಲಿ ಅನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ನಿಮ್ಗೋಸ್ಕರ ಪ್ರೀತಿ ಬಂದಿದೆ. ಎಸ್, ಸೇಫ್, ನಂಬಿಕಸ್ಥ ಪ್ರೀತಿ ಕೊಡುವಂತ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಿದ್ದಾರೆ. ಈಗ ಈ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಈ ಪ್ರೀತಿನ ನೀವು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಗೇನ್ ಲವ್ ಆಫರ್ ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬರುತ್ತೆ ನಿಮ್ಮ ಜೀವನ, ನಿಮ್ಮ ರೀತಿ ಡ್ರೀಮ್ ಬಾಯ್ ಅಥವಾ ಡ್ರೀಮ್ ಗರ್ಲ್ ಅಥವಾ ಡ್ರೀಮ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನ ಇರುತ್ತೆ ಅನ್ನುವಂಥದ್ದು ಇದೆ. ಪ್ರೇಮ ಜೀವನ ಇರುತ್ತೆ. ನಿಮ್ಮ ಸಿಚುವೇಶನ್ ಚೆನ್ನಾಗಿ ಹೋಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಏನೇನು ಬದಲಾವಣೆ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಕೆಲವು ಸಿಚುವೇಶನ್ ಹೇಗೆ ಬರುತ್ತೆ ಅಂದ್ರೆ ಅವರ ಹಾರ್ಟು ಲಬ್ ಡಬ್ ಅಂತ ಪ್ರೀತಿಯಿಂದ ಹೊಡ್ಕೊಳ್ಳೋದನ್ನ ಅವರು ಕೇಳಿಸ್ಕೊಳ್ತಾರೆ. ಆ ಥರ ಒಂದು ರೀತಿ ವಾಮ್ ಆಗಿರುವಂಥದ್ದು. ಈ ವ್ಯಕ್ತಿ ನಂಗೆ ಬೇಕಾಗಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ವ್ಯಕ್ತಿ ಇವರೇನೆ, ಈ ಥರ ಅಂದ್ಕೊಂಡಿರುವಂಥ ವ್ಯಕ್ತಿನ ಏಂಜಲ್ಸ್ ನಿಮ್ಮ ಜೀವನಕ್ಕೆ ಕರ್ಕೊಂಬರ್ತಾರೆ. ನಿಮ್ಮ ಪ್ರೀತಿನ ಕೂಡ ಅವರು ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ನ 6 ತಿಂಗಳುಗಳ ಒಳಗೆ ನಿಮ್ಮ ಫೈನಾನ್ಷಿಯಲ್ ಜೀವನ ಫುಲ್ಫಿಲ್ ಆಗತ್ತೆ. ಮ್ಯಾಜಿಕಲ್ ರೀತಿ ಅನ್ಎಕ್ಸ್ಪೆಕ್ಟೆಡ್ ವೇಸ್ ಅಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಒಳ್ಳೆ ಹೃದಯದಿಂದ, ತೆರೆದ ಹೃದಯದಿಂದ ಸ್ವೀಕಾರ ಮಾಡ್ಕೊಳ್ಳಿ ಬರುವಂಥ ಪ್ರೀತಿನಾಗ್ಲಿ, ಅವಕಾಶನಾಗ್ಲಿ ಅಥವಾ ಸಾಕಷ್ಟು ಸಮಸ್ಯೆಗಳನ್ನಾಗ್ಲಿ. ಯಾಕೆ ಅಂದ್ರೆ ಇದೆಲ್ಲಾನು ನಾವು ಮಾಡ್ಕೊಂಡಾಗ ನಿಮ್ಗೆ ಯಾವುದೇ ಗಿಲ್ಟ್ ಇರಬಾರ್ದು. ಇದೆಲ್ಲ ನಿಮ್ಮ ಶ್ರಮದ ಫಲ, ಇಷ್ಟು ದಿನದ ಶ್ರಮದ ಫಲ. ಈ ಪ್ರೀತಿಯಾಗಿರ್ಲಿ, ಈ ಒಂದು ನಿಮ್ಮ ಕನಸಿನ ಕುದುರೆಯ ಬೆನ್ನೇರಿ ಹೊರಟ ನಿಮ್ಗೆ, ಈ ಕಡೆಯಿಂದ ನೀವು ಹೊರಡ್ತೀರಾ, ಆ ಕಡೆಯಿಂದ ನಿಮ್ಮ ಪಾರ್ಟ್ನರ್ ಬರ್ತಾರೆ. ಸೊ ಇಬ್ರದ್ದು ರಿಯೂನಿಯನ್ ಯೂನಿವರ್ಸ್ ಮಾಡುತ್ತೆ ಇಲ್ಲಿ. ಫೈನಾನ್ಷಿಯಲಿ ಸಕ್ಸಸ್ ಸಿಗುತ್ತೆ, ಮತ್ತೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ. ಲೋನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಾಧ್ಯ ಆದಷ್ಟು ತಾಳ್ಮೆಯಿಂದ ಇರಿ ಅನ್ನುವಂಥದ್ದು. ತಾಳ್ಮೆಯಿಂದ ಇರೋದ್ರ ಜೊತೆಗೆ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಜೀವನದಲ್ಲಿ ಏನ್ ತೊಂದರೆ ಮಾಡಿದ್ರು, ಯಾರು ನಿಮ್ಮ ಜೀವನಕ್ಕೆ ಬರ್ದಿರೋ ಹಾಗೆ ಏನ್ ಸಮಸ್ಯೆನ ಮಾಡಿದ್ರು, ಇದೆಲ್ಲಾನು ಹೋಗಕ್ಕೆ ಬಿಟ್ಬಿಟ್ಟು ಈಗ ಲೈಫು ಯಾವ ರೀತಿ ಮುಂದುವರಿಸ್ಬೇಕು, ಯಾವ ರೀತಿ ಈಗ ಆಕ್ಷನ್ ತಗೊಳ್ಬೇಕು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇನ್ನು ಮುಂದಿನ 6 ತಿಂಗಳ ಒಳಗೆ ನೀವು ಏನೇನ್ಗೋಸ್ಕರ ಕಾಯ್ತಿದ್ರೋ ಅದೆಲ್ಲವೂ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು. ಸೊ ತುಂಬಾ ಕೈಂಡ್ ಆಗಿ, ಕರುಣೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಜನಗಳ ಜೊತೆ ಇರಿ ಅನ್ನುವಂಥದ್ದು ಇದೆ. ಒಂದು ಡಿಟೇಲ್ ಪ್ಲಾನ್ ಮಾಡ್ಕೊಳ್ಳಿ, ನಿಮ್ ಪ್ಲಾನ್ ಬೇಗ ಸಕ್ಸಸ್ ಆಗೋದಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಬರೋದ್ರ ಜೊತೆಗೆ ನಿಮ್ಮ ಬೆಳೆಗಳಿಗೆ ತುಂಬಾ ಒಳ್ಳೆ ಬೆಲೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅದಕ್ಕಿಂತ ಹೆಚ್ಚಿಂದು ನೀವು ಪಡಿತೀರಾ ಫೈನಾನ್ಷಿಯಲಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಯಾರನ್ನ ಭೇಟಿ ಮಾಡಿ ನಿಮ್ಮ ಲೈಫನ್ನ ಒಂದು ಪವರ್ಫುಲ್ ಮಾಡ್ಕೊಳ್ಬೇಕು, ಏನೋ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ನಾನು ಇದನ್ನ ಗೆಲ್ಬೇಕು ಅಂತ ಅನ್ಕೊಂಡಿದ್ರಿ, ಅದನ್ನ ಕೂಡ
ಫಿನಿಶ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನೀವು ಭೇಟಿ ಮಾಡಕ್ಕೆ ಹೋಗುವಂತ ವ್ಯಕ್ತಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವರಿಂದ ಒಂದಷ್ಟು ಪವರ್‌ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ 2 ರೀತಿಯಲ್ಲಿ ನಿಮ್ಗೆ ಏಂಜೆಲ್ಸ್ ಕಾಯ್ತಾ ಇದ್ದಾರೆ. ಒಂದೊಳ್ಳೆ ಗೈಡೆನ್ಸ್‌ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ ಪ್ರೀತಿ ಬೇಡ ಅಂತ ಹೋದೋರು ಅಥವಾ ನಿಮ್ ಪ್ರೀತಿಗಾಗಿ ಹಂಬಲಿಸಿದೋರು ಅಥವಾ ನಿಮ್ ಪ್ರೀತಿನ ಮುರಿದೋರು, ನಿಮ್ಮಿಂದ ದೂರ ಹೋದೋರು ಕರೆಂಟ್ ಬಂತು. ನಿಮ್ಮಿಂದ ದೂರ ಹೋದೋರು ಮತ್ತೆ ನಿಮ್ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ತಂದೆ ಇರ್ಬೋದು. ನಿಮ್ಮ ಆ, ತಂದೆಯ ಎನರ್ಜಿನೇ ಇದೆ ಇಲ್ಲಿ. ಸೊ ನಿಮ್ಮ ತಂದೆ ನಿಮ್ಮನ್ನೇನಾದ್ರೂ ಬಿಟ್ಟು ಅಗಲಿದ್ರೆ, ದೂರ ಹೋಗಿದ್ರೆ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾರೆ. ನಿಮ್ಮ ಎಮೋಷನ್ಸ್ ಬಗ್ಗೆ ಕಂಟ್ರೋಲ್ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಅವರು ನಿಮ್ಗೆ ಸರಿಯಾದ ವ್ಯಕ್ತಿನ ನಿಮ್ಮ ಜೀವನಕ್ಕೆ ಕಳಿಸ್ತಾರೆ. ಕಳಿಸಿ ಒಂದು ನಿಮ್ಮ ಲೈಫ್ ಒಂದು ಪ್ರೊಟೆಕ್ಷನ್ ಅಲ್ಲಿ ಇರೋ ಹಾಗೆ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಇನ್ನೊಂದು ವಿಚಾರ ಇದೆ. ನಿಮ್ಮ ಮಕ್ಕಳನ್ನ ಸ್ವಲ್ಪ ಜೋಪಾನ ಮಾಡಿ. ಯಾರೋ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಕದ್ಕೊಂಡು ಹೋಗ್ತಾರೆ. ಮಕ್ಕಳ ಕಳ್ಳತನ ಹೆಚ್ಚಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಬೇಕು. ಒಂದು ಪ್ರೊಟೆಕ್ಷನ್ ಮಕ್ಕಳಿಗೆ ಹಾಕಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಮುದ್ರ ರಾಜನಿಂದ ಕೂಡ ನಿಮ್ಗೊಂದು ಗಿಫ್ಟ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ. ನಾನು ಬೀಚಿಗೆ ಹೋಗಿದ್ದಾಗ ನಂಗೆ ಕವಡೆ ಸಿಕ್ಕಿತ್ತು. ನೀವು ಯಾರೋ ಬೀಚಲ್ಲಿ ಇದ್ದಾಗ ನಿಮ್ಗೇನೋ ಗಿಫ್ಟ್ ಸಿಗತ್ತೆ ಅನ್ನುವಂಥದ್ದು ಇದೆ. ಅಥವಾ ನಿಮ್ಗೆ ಅಲ್ಲೇನಾದ್ರೂ ಒಂದು ಶಂಕು, ಕಪ್ಪೆ ಚಿಪ್ಪು ಈ ಥರದ್ದು ಏನಾದ್ರು ಸಿಕ್ಕರೆ ತಗೊಂಬನ್ನಿ. ಏನೋ ಒಂದು ವಿಶೇಷವಾದ ಸಿಗುತ್ತೆ, ತಗೊಂಬನ್ನಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ ಇನ್ನೊಂದು 6 ತಿಂಗಳೊಳಗೆ. ಸೊ ಬ್ರೇಕಪ್ ಆದ್ರೆ ತಲೆ ಕೆಡ್ಸ್ಕೊಳ್ಬೇಡಿ. ಹೊಸ ಪ್ರೀತಿ ಬರುತ್ತೆ, ಹೊಸ ಜೀವನ ಬರುತ್ತೆ. ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಿಂಗಲ್ಸ್ ಇರೋರು ಗೊತ್ತಿಲ್ಲ ಹೇಗೆ ಹೇಳ್ಬೇಕು ಅಂತ. ಪ್ರೆಗ್ನೆಂಟ್ ಆಗಿರ್ತೀರಾ, ಸೊ ಆಮೇಲೆ ಬ್ರೇಕಪ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಇದ್ರೆ ಇನ್ನು 6 ತಿಂಗಳು ಟೈಮ್ ಇರೋದ್ರಿಂದ ನೀವು ಈಗಲೇ ಎಚ್ಚೆತ್ಕೊಂಬಿಡಿ. ಸೊ ಯಾರಿಗೂ ಸಿಂಗಲ್ ಆಗಿದ್ರೆ ನೀವು ನಿಮ್ಮ ಹೇಗೆ ಹೇಳೋದು ನಿಮ್ಮ ಫಿಸಿಕಲ್ ಫ್ಲೋ ಮೇಲೆ ಕಂಟ್ರೋಲ್ ಇರಲಿ. ಓಕೆ. ಸೊ ಎಸ್, ಒಂದು ವಿಶೇಷವಾದಂತ ಆಹ್ವಾನ ಪತ್ರಿಕೆ ನಿಮ್ಗೆ ಬರುತ್ತೆ. ನೀವೊಬ್ಬ ಒಳ್ಳೆ ಹೆಸರು ಮಾಡುವಂತ ವ್ಯಕ್ತಿಯಾಗಿ ಬದಲಾಗ್ತೀರಾ. ಇನ್ನ ಹೆಚ್ಚಿನ ಒಂದು ಕೆಲಸನ ಮಾಡ್ತೀರಾ. ಒಂದಷ್ಟು ಫಾಲೋವರ್ಸ್ ಬರ್ತಾರೆ. ಮದ್ವೆಗೆ ತಯಾರಾಗಿ ಮದ್ವೆ ಕೂಡ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮನ್ನ ಬಿಟ್ಟು ಹೋದವರು ವಾಪಸ್ ಆಗ್ತಾರೆ. ಲವ್ ರಿಯೂನಿಯನ್ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಬ್ರೇಕಪ್ ಎನರ್ಜಿನೂ ಇದೆ. ಬ್ರೇಕಪ್ ಆದವ್ರು ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಈ ಬ್ರೇಕಪ್ ವಾಪಸ್ಸು ಮಧ್ಯೆ ನಿಮ್ ಜೀವನನ ಕಟ್ಕೊಂಡು ನಿಮ್ಮದೇ ಆದ ಒಂದು ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ನಿಮ್ಮ ಯಶಸ್ಸನ್ನ ನೀವು ನೋಡ್ಬೇಕು. ಆಮೇಲೆ ಮಿಕ್ಕಿದ್ದು ಅನ್ನುವಂಥದ್ದು ಕೂಡ ಇದೆ. ಒಂದು ಅವಾರ್ಡ್ ಬರುವಂತ ಸಾಧ್ಯತೆ ಇದೆ. ಒಂದು ಹೊಸ ಪ್ರಾಜೆಕ್ಟ್ ಬರುವಂತ ಸಾಧ್ಯತೆ ಇದೆ. ಬೇರೆ ಕಡೆಗೆ ನೀವು ಶಿಫ್ಟ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಗೊಂದಲಗಳು ಏನಿತ್ತು, ಸಾಕಷ್ಟು ಸ್ಟಕ್ ಎನರ್ಜಿ ಏನಿತ್ತು, ಇದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಹಿಂದೆ ಆಗೋಯ್ತು, ಈಗ ನಾನು ಆಕ್ಷನ್ ತಗೊಳ್ಬೇಕು, ಲೈಫನ್ನ ಹೇಗೆ ಮುಂದುವರಿಸ್ಬೇಕು, ಇದ್ರ ಕಡೆ ಗಮನನ ಕೊಡ್ತೀನಿ ಅಂತ ಡಿಸೈಡ್ ಮಾಡ್ತೀರಾ. ಜೊತೆಗೆ ನಿಮ್ಮದೇ ಆದ ಜವಾಬ್ದಾರಿನ ನೀವು ತಗೊಂಡು ಅದಕ್ಕೆ ಬೇಕಾದಂತ ರೀತಿಲಿ ನಿಮ್ಮ ಲೈಫನ್ನ ಸರಿ ತೂಗಿಸ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಆಂಬಿಷನ್ ಏನಿದೆ, ನಿಮ್ಮ ಸಿಚುವೇಶನ್ ಏನಿದೆ, ಅದ್ರ ತಕ್ಕಂಗೆ ಪ್ಲಾನ್ ಮಾಡ್ತಾ ಹೋಗ್ತೀರಾ ಅನ್ನುವಂಥದ್ದು ಇದೆ. ಒಂದು ಮೆಜಿಷಿಯನ್ ರೀತಿಯಲ್ಲಿ ನಿಮ್ಮ ಜೀವನನ ನೀವು ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಫಸ್ಟ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಬೇಕು ಅಂತ. ಅದಕ್ಕೆ ಬೇಕಾದಂತ ಅವಶ್ಯಕತೆಗಳನ್ನ, ಅಗತ್ಯತೆಯನ್ನ ಯೂನಿವರ್ಸ್ ಪೂರೈಸುತ್ತೆ ಅನ್ನುವಂಥದ್ದು ಇದೆ. ಒಂದು ಗುರುವಿನ ಸ್ಥಾನದಲ್ಲಿರುವಂತ ವ್ಯಕ್ತಿಯಿಂದ, ಒಬ್ಬ ವಯಸ್ಸಾದ ವ್ಯಕ್ತಿಯಿಂದ, ಬಾಬಾರಿಂದ ಕೂಡ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ, ಮಾರ್ಗದರ್ಶನ ಕೂಡ ಸಿಗುತ್ತೆ. ನಿಮ್ ಜೀವನದಲ್ಲಿ ಒಂದು ಸಕ್ಸಸ್ಫುಲ್ ನ್ಯೂ ಬಿಗಿನಿಂಗ್ ಶುರು ಆಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ನ ನೋಡ್ತೀರಾ ಅನ್ನುವಂಥದ್ದು ಇದೆ. ದುಡ್ಡು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮಾಡಿರುವಂತ ಕೆಲಸಕ್ಕೆ ಒಳ್ಳೆ ಒಂದು ಪ್ರತಿಫಲ ಕೂಡ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಯಶಸ್ಸು ಕೂಡ ಬರುತ್ತೆ. ಒಂದೊಳ್ಳೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನೀವು ಮುಂದುವರಿತೀರಾ ಅನ್ನುವಂಥದ್ದು ಕೂಡ ಇದೆ. ಇದ್ದಂತ ಫ್ರೆಂಡ್ಶಿಪ್ ಅನ್ನ ಬ್ರೇಕಪ್ ಮಾಡ್ಕೊಂಡು ಬೇರೆ ಬೇರೆ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರು ಫ್ರೆಂಡ್ಶಿಪ್ ಇಂದ ದೂರ ಆಗ್ತೀರಾ ಅನ್ನುವಂಥದ್ದು ಇದೆ.
ಬೇಡ ನಂಗೆ ಇನ್ನ ಅನ್ನುವಂಥದ್ದು. ಯಾರಿಗೋ ಸಿಕ್ಕಾಪಟ್ಟೆ ದುಡ್ಡು ಸಿಗತ್ತೆ, ಪೂರ್ವಾರ್ಜಿತ ಆಸ್ತಿ ಕೂಡ ಸಿಗತ್ತೆ, ಅಥವಾ ಅವರಿಗೆ ಏನೋ ಒಂದು ರಸ್ತೆಯಲ್ಲಿ ಯೂನಿವರ್ಸ್ ತುಂಬಾ ಹಣನೋ ಏನೋ ಒಂದು ಗಿಫ್ಟ್ ತರ ಸಿಕ್ಕಿರುತ್ತೆ. ಅದ್ ನನಗ್ ಬೇಡ ಬೇರೆಯವ್ರದ್ದು ಅಂತ ಬಿಟ್ಬಿಟ್ಟು ಹೋಗುತ್ತೆ. ಆ ತರ ಬಿಟ್ಬಿಟ್ಟು ಹೋಗ್ಬೇಡಿ. ಅದು ನಿಮ್ಗೆ ಅಂತ ಕೊಟ್ಟಿರೋದು. ದಯವಿಟ್ಟು ತಗೊಂಬನ್ನಿ ಮನೆಗೆ. ರಸ್ತೆಲಿ ಏನಾದ್ರು ಸಿಕ್ಕಿದ್ರೆ ಯೂನಿವರ್ಸ್ ನಿಮ್ಗೆ ಅಂತ ಕೊಟ್ಟಿರೋದು, ಅದನ್ನ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಜಾಗ ಜಮೀನಿನಲ್ಲೂ ಕೂಡ ಏನೋ ಸಿಗತ್ತೆ, ಅದನ್ನು ಕೂಡ ಬೇಡ ಅಂತ ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಡುತ್ತೆ. ಅದನ್ನು ಕೂಡ ನಿಮ್ದು, ಅದು ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ತಗೊಂಬನ್ನಿ, ಅದು ನಿಮ್ದು ಅಂತ ಹೇಳುತ್ತೆ, ತಗೊಂಬನ್ನಿ. ಜೊತೆಗೆ ನೀರು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮದೇ ಆದ ಒಂದು ಜಾಗ ಜಮೀನಿನಲ್ಲಿ ಏನೋ ಒಂದು ಗಂಗಾ ಮಾತೆಯ ಉಗಮ ಆಗುವಂಥದ್ದು, ಒಂದು ಚಿಕ್ಕದು ಸೇತುವೆ ತರ ಕಟ್ಟುವಂಥದ್ದು, ಬಾವಿ ತೋಡ್ಸೋಂಥ ಸಮಯದಲ್ಲಿ ಅದು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಇಲ್ಲಿ ಯಾರೋ ಒಂದ್ ಜಾಗ ಅದ್ ಬಗ್ಗೆ ಕೇಳ್ತಿದ್ದಾರೆ. ಯಾವ ಜಾಗ ಅಂತ ನನಗೆ ಗೊತ್ತಿಲ್ಲ. ಅದು ಹಿಂದಿನ ಕಾಲದಲ್ಲಿ ಸ್ಮಶಾನ ಆಗಿತ್ತು. ಅಂದ್ರೆ ಕಾಡು ಇದೆ ಅದು. ಆ ಕಾಡಲ್ಲಿ ಎರಡು ಗೊತ್ತಿಲ್ಲ, ಇಲ್ಲಿ ಪರ್ಮಿಷನ್ ಇಲ್ಲ. ಒಂದು ಡಿಸ್ಟೆನ್ಸ್ ದೂರದಲ್ಲಿ ಒಂದಷ್ಟು ದೂರ, ಸುಮಾರು ದೂರ ಇದೆ. ಆ ದೂರಕ್ಕೂ ಇದಕ್ಕೂ ಕರೆಕ್ಟ್ ಆಗಿ ಎರಡು ಸಮಾಧಿಗಳಿದೆ. ಆ ಸಮಾಧಿ ಮೇಲೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಶಿವಲಿಂಗದ ಮೇಲೆ ಸೇಮ್ ಒಂದೇ ತರ ಗಿಡಗಳು ಕೂಡ ಬೆಳೆದಿದೆ. ಅದು ಸಿದ್ಧರ ಅಥವಾ ಯಾವುದೋ ಯೋಗಿಗಳ ಒಂದು ಪುಣ್ಯ ಭೂಮಿ ಇದೆ. ಅದು ಸ್ಮಶಾನ ಅಂತ ಜನಗಳು ಅಲ್ಲಿ ಅದನ್ನ ಉಪಯೋಗಿಸ್ಕೊಂಡಿರ್ಬಹುದು. ಬಟ್ ಆಕ್ಚುಲಿ ಅಲ್ಲಿ ಗುರುಗಳ ವಾಸಸ್ಥಾನ ಇದೆ. ಅಂದ್ರೆ ಸಿದ್ಧರು ಎಷ್ಟೊಂದು ಜನ ಇದ್ದಾರೆ ಅಲ್ವಾ, ಅವ್ರದ್ದಿದೆ. ಒಂದು ಸಿದ್ಧರ ಅಂದ್ರೆ ಒಂದು ಇದ್ರ ಕೆಳಗೆಯಿಂದ ನೀರ್ ಹರಿತಾ ಇದೆ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ನಿಮ್ಗೆ ಸಿಗತ್ತೆ. ತುಂಬಾ ಮುಂದಕ್ಕೆ ಹೋಗ್ಬೇಕು, ತುಂಬಾ ಅಂದ್ರೆ ತುಂಬಾ ಮುಂದಕ್ಕೆ ಹೋಗ್ಬೇಕು ಅನ್ನುವಂಥದ್ದಿದೆ. ಯಾರಿಗೆ ಈ ಮಾಹಿತಿ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಇದೇನಾದ್ರೂ ರಾಂಗ್ ಇನ್ಫಾರ್ಮೇಶನ್ ಆಗಿದ್ರೆ ಕ್ಷಮಿಸಿ ಅನ್ನುವಂಥದ್ದು ಇದೆ. ಮತ್ತೆ ಅಲ್ಲಿ ತುಂಬಾ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಆ ರಕ್ಷೆನ ದಾಟೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಕೆಲವ್ರು ಹೋಗ್ಬೋದು ಅನ್ನುವಂಥದ್ದು ಕೂಡ ಇದೆ. ನಿಮ್ ಜೀವನದಲ್ಲಿ ಫ್ರೆಂಡ್ಸ್ ಎಲ್ಲ ಬೇಡ ಅಂತ ಬಿಟ್ಟು ಹೋಗಿದ್ದನ್ನ ನೀವು ತಗೊಂಬನ್ನಿ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ಕ್ಲಿಯರ್ ಕಟ್ ಆನ್ಸರ್ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ದಯವಿಟ್ಟು ಅನ್ವಯಿಸಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಲವಂತವಾಗಿ ನಿಮ್ ಜೀವನದಲ್ಲಿ ತುರ್ಕುವಂತ ಪ್ರಯತ್ನನ ಪಡ್ಬೇಡಿ. 3 ಜನ ಫ್ರೆಂಡ್ಸ್ ಇದ್ದಾರೆ. 3 ಜನ ಫ್ರೆಂಡ್ಸ್ ಅಲ್ಲಿ ಇಬ್ರು ಫ್ರೆಂಡ್ಸ್ನು ದೂರ ಹಾಕ್ತಾರೆ. ಇನ್ನೊಬ್ಬರಿಗೆ ಏನೋ ಒಂದು ಜವಾಬ್ದಾರಿಯುತ ಕೆಲ್ಸನೋ ಅಥವಾ ಏನೋ ಒಂದು ಸಿಗತ್ತೆ, ಅದನ್ನ ತಗೊಂಬನ್ನಿ ಮನೆಗೆ ಅನ್ನುವಂಥದ್ದು ಇದೆ. ಯಾರು ಆ 3 ಜನ ಫ್ರೆಂಡ್ಸು, ಯಾರಿಗೇನ್ ಸಿಕ್ತು ಏನ್ ಹೋಯ್ತು ಅದ್ ನಂಗೆ ಗೊತ್ತಿಲ್ಲ. ಬಟ್ ಒಂದು ಸಿಗತ್ತೆ, ತುಂಬಾ ಅಮೂಲ್ಯವಾದದ್ದು ಸಿಗತ್ತೆ, ಅದನ್ನ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಮಿಕ್ಕಿದ್ದು ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಇನ್ನು 6 ತಿಂಗಳಲ್ಲಿ ಏನೇನ್ ಬರುತ್ತೆ ಎಲ್ಲ ಮರ್ತೋಯ್ತು ನಮ್ಗೆ ಅನ್ನೋದಾದ್ರೆ, ಸೊ ನಿಮ್ಮ ಪ್ರೇಮಿ ನಿಮ್ ಜೀವನಕ್ಕೆ ಬರ್ತಿದ್ದಾರೆ, ಫೈನಾನ್ಷಿಯಲ್ ಸಕ್ಸಸ್ ಬರ್ತಿದೆ, ಲೋನ್ ಬರ್ತಿದೆ, ಎಜುಕೇಶನ್ ಚೆನ್ನಾಗಿ ಹೋಗ್ತಿದೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗ್ರೋತ್ ಆಗ್ತಾ ಇದೆ, ನಿಮ್ಮ ಬಿಸ್ನೆಸ್ ಗ್ರೋತ್ ಆಗ್ತಿದೆ, ನಿಮ್ಮ ಬೆಳೆಗೆ ಒಳ್ಳೆ ಬೆಲೆ ಬರುತ್ತೆ, ನಿಮ್ಮ ಬರಡು ಭೂಮಿ ಮತ್ತೆ ಹಸಿರಾಗಿ ಚಿಗುರುತ್ತೆ, ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮಕ್ಕಳನ್ನ ಕಳ್ಕೊಳ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ, ಮಕ್ಕಳ ಕಳ್ಳರನ್ನ ಹಿಡಿದು ಸರಿಯಾದ ಶಿಕ್ಷೆ ಕೊಡಿಸಿ ಅನ್ನುವಂಥದ್ದು ಇದೆ. ಒಂದು ಅಧಿಕಾರ ಬರುವಂತ ಸಾಧ್ಯತೆ ಇದೆ, ಒಂದು ಜವಾಬ್ದಾರಿ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುತ್ತೆ, ಎಲ್ಲ ಬರುತ್ತೆ ಅಂದ್ರೆ ನಿಮ್ ಜೀವನದಲ್ಲಿ ಬೇಕಾಗಿರೋದೇ ಅದೇ ಬರುತ್ತೆ. ಬರದೇ ಇರೋದು ಕೂಡ ಯಾವ್ದಾದ್ರು ಇದ್ದಿದ್ರೆ ಹೇಳ್ತಾ ಇದೆ. ಇಲ್ಲಿ ಯಾವ್ದು ಬರಲ್ಲ ಅಂತ ಬಂದಿಲ್ಲ, ನಾನೇನ್ ಮಾಡ್ಲಿ? ಸೊ ಬರಲ್ಲ ಅಂತ ಏನಾದ್ರೂ ಇದ್ರೆ ನಿಮ್ಮ ಹಣೆ ಬರನ್ನ ನಿಮ್ಗೆ ಬದಲಾಯಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಹಣೆ ಬರನ್ನ ನೀವು ಬದಲಾಯಿಸ್ಕೊಳ್ಳಿ. ಸಾರಿ, ನಿಮ್ಮ ಹಣೆ ಬರನ್ನ ನೀವು ಸರಿಯಾಗಿ ಬದಲಾಯಿಸ್ಕೊಳ್ಳಿ. ಒಂದು ಕಂಗ್ರ್ಯಾಚುಲೇಷನ್ ಮೂಡಿದೆ ಇಲ್ಲಿ. ದ ಮೆಜಿಷಿಯನ್ ಎನರ್ಜಿ ಇದೆ. ಒಬ್ಬ ಮೆಜಿಷಿಯನ್ ತರ ಬದಲಾಗಿ ಅಂದ್ರೆ, ಇಲ್ಲ ನಾನು ಹಂಗೆ ಇರ್ತೀನಿ ಅಂದ್ರೆ ನಿಮ್ ಮುಟ್ಟಾಳ್ತಾನ, ಅದಕ್ಕೆ ನಾನೇನ್ ಮಾಡ್ಲಿ? ಹೋಗ್ಲಿ, ಎಲ್ಲಿ 3 ಕಾರ್ಡ್ ಇಡ್ತೀನಿ, ನಿಮ್ಮ ಹಣೆ ಬರುತ್ತೆ ಏನ್ ಬರುತ್ತೆ ಅಂತ ನೋಡೋಣ. ಮೊದಲನೇದು, ಎರಡನೇದು,
ಮೂರನೇದು ದ ಚಾರಿಯಟ್, ಯಾರೋ ನಿಮ್ ಜೀವನಕ್ಕೆ ಬರ್ತಿದ್ದಾರೆ, ಬಟ್ ಅವ್ರು ಬರೋದು ನಿಮ್ ಜೀವನ ನರ್ಕ ಮಾಡಕ್ಕೆ. ಅವ್ರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾರೆ. ನಿಮ್ಮ ರಿಲೇಟಿವ್ಸ್ ಇರ್ಬೋದು. ಜೊತೆಗೆ ಆಸ್ತಿ ಬರ್ತಿದೆ, ಹೊಸ ಗಾಡಿ ಕೂಡ ತಗೊಳ್ತಿದ್ದೀರಾ, ಕಂಗ್ರ್ಯಾಚುಲೇಷನ್. ಕಾರ್ ತಗೊಳ್ತಿದ್ದೀರಾ ಯಾರೋ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬೇಕು ಅಂದ್ರೆ 3 ಆಯ್ಕೆ ಮಾಡಿ. ನ್ಯೂ ಬಿಗಿನಿಂಗ್ ನೋಡಿ, ಪಾಸ್ಟ್ ಲೈಫ್ ಎನರ್ಜಿ ಇದೆ, ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ನಿಮ್ಮ ಫೈಂಡಿಂಗ್ ಯುವರ್ ಪರ್ಪಸ್, ನಿಮ್ ಲೈಫ್ ಪರ್ಪಸ್ ನ ನೀವು ಗುರ್ತು ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು ಈ ಜೀವನದಲ್ಲಿ, ಸುಮ್ನೆ ತಿಂದ ಉಂಡ ಮಲಗದ ಅಂತ ಹೀಗೆ ಜೀವನ ಇರ್ತೀರಾ? ಏನಾದ್ರೂ ಒಂದು ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯೋ ಹಾಗೆ ಏನಾದ್ರು ಮಾಡ್ತೀರಾ ನೋಡಿ ಎನ್ನುವಂಥದ್ದು ಇದೆ. ಜೊತೆಗೆ ಇನ್ನ ಹೆಚ್ಚಿನ ಅನುಕೂಲ ನಿಮ್ ಜೀವನದಲ್ಲಿ ಆಗತ್ತೆ. ಕೆಲವ್ರನ್ನ ಕ್ಷಮಿಸ್ಬೇಕು, ಕ್ಷಮಿಸ್ಬಿಡಿ ಅನ್ನುವಂಥದ್ದು ಇದೆ. ದೇವರ ಇಚ್ಛೆ ಪ್ರಕಾರ ನಿಮ್ ಜೀವನ ನಡೆಯುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಮೇಜರ್ ಆರ್ಕಾನ ಬಂದಿದೆ. ಮೊದಲನೇದು ಇದು ದ ವರ್ಲ್ಡ್ ಕಾರ್ಡ್ ಬಂದಿದೆ. ಎ ವೆರಿ ಹ್ಯಾಪಿ ಎಂಡಿಂಗ್ ಕಮಿಂಗ್ ಫುಲ್ ಆಫ್ ಸರ್ಕಲ್, ಸ್ಪಿರಿಚುವಲ್ ಗ್ರೋತ್ ಅಂಡ್ ಇನ್ಸೈಡ್. ದ ವರ್ಲ್ಡ್ ಕಾರ್ಡ್, ವರ್ಲ್ಡ್ ಟ್ರಿಪ್ ಮಾಡ್ತೀರಾ, ಬೇರೆ ದೇಶದಿಂದ ನಿಮ್ಗೆ ಆಫರ್ಸ್ ಎಲ್ಲ ಬರುವಂತ ಸಾಧ್ಯತೆ ಇದೆ. ಪ್ರೊಫೈಲ್ ಕೂಡ ಬರಬಹುದು, ಎಜುಕೇಶನ್ಗೆ ಅಥವಾ ಸ್ಟಡೀಸಿಗೆ ಅಥವಾ ಮ್ಯಾರೇಜಿಗೆ, ಬಿಸ್ನೆಸ್ಸಿಗೆ ನೀವು ಫಾರಿನ್ಗೆ ಹೋಗ್ಬೋದು, ಅಥವಾ ನೀವಿರುವಂತ ಸ್ಥಳನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ. ನಿಮ್ಮ ಕಾರ್ಮಿಕ್ ಸರ್ಕಲ್ ಎಂಡ್ ಆಯ್ತು, ಒಂದು ಮೇಜರ್ ಚೇಂಜ್, ಶಿಫ್ಟಿಂಗ್ ನಿಮ್ ಜೀವನದಲ್ಲಿ ಬರ್ತಿದೆ. ನೋಡಿ, 3 ಮೇಜರ್ ಅರ್ಕಾನ. ಮೇಜರ್ ಚೇಂಜ್ ಇನ್ 6 ತಿಂಗಳಲ್ಲಿ ನಿಮ್ ಜೀವನದಲ್ಲಿ ಬರುತ್ತೆ. ವೀಲ್ ಆಫ್ ಫಾರ್ಚೂನ್, ಅದೃಷ್ಟದ ಆಟ, ನ್ಯೂ ಬಿಗಿನಿಂಗ್, ಎಂಡ್ ಆಫ್ ಡಿಲೇಸ್. ಇನ್ಯಾವುದು ಡಿಲೇ ಆಗೋದಿಲ್ಲ ನಿಮ್ಗೆ. ಬೇಗ ಬೇಗ ಆಕ್ಷನ್ ತಗೊಂಡು ಜೀವನ ಬದಲಾಗತ್ತೆ. ಎ ಚೇಂಜ್ ಇನ್ ಡೈರೆಕ್ಷನ್ ದಟ್ ಆಫರ್ಸ್ ಆಪರ್ಚುನಿಟೀಸ್, ಹ್ಯಾಪಿನೆಸ್. ಸೊ ಒಳ್ಳೊಳ್ಳೆ ಅವಕಾಶಗಳು, ಒಳ್ಳೊಳ್ಳೆ ಖುಷಿ ನಿಮ್ ಜೀವನಕ್ಕೆ ಬರ್ತಾ ಇದೆ. ನಿಮ್ ಜೀವನದ ದಿಕ್ಕು ಬದಲಾಗೋದ್ರಲ್ಲಿ ಇದೆ. ಇಲ್ಲೂ ನ್ಯೂ ಬಿಗಿನಿಂಗ್, ಇಲ್ಲೂ ನ್ಯೂ ಬಿಗಿನಿಂಗ್, ಇಲ್ಲೂ ನ್ಯೂ ಬಿಗಿನಿಂಗ್. ಇನ್ನ ಏನ್ ಹೇಳಿ ನೋಡಿ, ನಾನಲ್ಲ, ನಿಮ್ಮ ಅದೃಷ್ಟ ಹೇಳ್ತಾ ಇರೋದು ಅದೇನೆ. ಸೊ ಒಳ್ಳೇದಾಗ್ಲಿ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಮರಿದಿರಾ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ, ಹ್ಯಾಪಿ ಯುಗಾದಿ.